ಯಾಕಂದರೆ ಎಲ್ರಿಗೂ ಇದು ಲವ್ ಮ್ಯಾರೇಜ್ ಏನೋ ಅಂತ ಹೇಳಿ ಡೌಟ್ ಇದೆ. ತುಂಬ ಜನ ನನ್ನೂ ಕೇಳಿದ್ರು. ಬಿಕಾಸ್ ಅರೇಂಜ್ ಮ್ಯಾರೇಜಲ್ಲಿ ನಾರ್ತ್ ಸೌತ್ ಹೆಂಗೆ ಬ್ಲೆಂಡ್ ಆಗುತ್ತೆ ಅಂತೆಲ್ಲ. ಬಟ್ ನಮಗೂ ಅಷ್ಟೇ ಆ ನಾರ್ತ್ ಸೌತ್ ಡಿಫ್ರೆನ್ಸ್ ಇರಲಿಲ್ಲ ನಮಗೆ. ಅವರ ಒಂದು ಟ್ರೆಡಿಷನ್ಸ್ ಇರ್ಬೋದು, ಕಲ್ಚರ್ಸ್ ಇರ್ಬೋದು, ತುಂಬ ಸಿಮಿಲರ್ ಇದೆ. ಆ್ಯಂಡ್ ಅವರ ಥಿಂಕಿಂಗು ಅಷ್ಟೇ ನಮ್ಮ ಥಿಂಕಿಂಗ್ ಥರನೇ ಇದೆ. ಆ್ಯಂಡ್ ಅವರ ಮೈಂಡ್ಸೆಟ್ ನನ್ನ ಮೈಂಡ್ಸೆಟ್ಗೆ ಮ್ಯಾಚ್ ಆಗುತ್ತೆ. ಸೊ ಎಲ್ಲ ಮ್ಯಾಚ್ ಆಗೋದ್ರಿಂದ ವೈ ನಾಟ್ ಅಂತ ಅನ್ನಿಸ್ತು. ಮೊದಲನೇದಾಗಿ ಹೇಳಿ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಹೆಂಗೆ ಪರಿಚಯ ಅಂತ? ಎಲ್ರಿಗೂ ನಮಸ್ಕಾರ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಹಾಗೆ ನನ್ನ ಇಂಟರ್ವ್ಯೂ ತೊಗೋತಿರೋದಕ್ಕೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಚೆಕ್ ಲಿಸ್ಟ್ ಅಂತ ಇರುತ್ತಲ್ಲ, ನನ್ನ ಹುಡುಗ ಹೀಗಿರಬೇಕು ಅಂತ. ಸೊ ಪ್ರತಿಯೊಂದನ್ನು ಅವರು ಟಿಕ್ ಮಾಡ್ಕೊಂಡು ಬಂದರು. ನಾನು ಅಂದ್ಕೊಂಡಿದ್ದ ಥರನೇ ಇದ್ದರು. ಸೊ ನನಗೆಲ್ಲ ಖುಷಿ ಆಯಿತು. ಅವರಲ್ಲಿ ಗುಣಗಳಿರ್ಬೋದು, ಪ್ರತಿಯೊಂದು ಇಷ್ಟ ಆಯಿತು. ಸೊ ವಿ ವೆಂಟ್ ಅಹೆಡ್ ವಿತ್ ಇಟ್. ಓಕೆ, ಹೆಂಗೆ ಪರಿಚಯ ಅಂತ ಹೇಳಿ ಎಲ್ರಿಗೂ ಡೌಟ್ ಬಂದಿರುತ್ತೆ, ಕುತೂಹಲ ಇರುತ್ತೆ. ಹೇಳಿ ಅವ್ರ ಬಗ್ಗೆ, ಅನುಕೂಲ ಅವ್ರ ಬಗ್ಗೆ. ಅಂದರೆ ಇದು ಪ್ರಾಪರ್ ಅರೇಂಜ್ ಮ್ಯಾರೇಜ್. ದೊಡ್ಡವರು ನೋಡಿ ಫ್ಯಾಮ್ಲಿ ಮೀಟ್ ಮಾಡಿ ಕೂತು ಮಾತಾಡಿ ಓಕೆ ಸರಿ ಹೋಗುತ್ತೆ ಅಂತ ಜಾತಕ ಎಲ್ಲ ನೋಡಿ ಮಾಡಿರೋದು. ಇದ್ರ ಆಮೇಲೆ ನಮ್ಮ ಪರಿಚಯ ಆಗಿತ್ತು. ಹೌದಾ? ಯಾಕಂದರೆ ಎಲ್ರಿಗೂ ಇದು ಲವ್ ಮ್ಯಾರೇಜ್ ಏನೋ ಅಂತ ಹೇಳಿ ಡೌಟ್ ಇದೆ. ತುಂಬ ಜನ ನನ್ನೂ ಕೇಳಿದ್ರು. ಬಿಕಾಸ್ ಅರೇಂಜ್ ಮ್ಯಾರೇಜಲ್ಲಿ ನಾರ್ತ್ ಸೌತ್ ಹೆಂಗೆ ಬ್ಲೆಂಡ್ ಆಗುತ್ತೆ ಅಂತೆಲ್ಲ. ಬಟ್ ನಮಗೂ ಅಷ್ಟೇ ಆ ನಾರ್ತ್ ಸೌತ್ ಡಿಫ್ರೆನ್ಸ್ ಇರಲಿಲ್ಲ ನಮಗೆ. ಅವರ ಒಂದು ಟ್ರೆಡಿಷನ್ಸ್ ಇರ್ಬೋದು, ಕಲ್ಚರ್ಸ್ ಇರ್ಬೋದು, ತುಂಬ ಸಿಮಿಲರ್ ಇದೆ. ಆ್ಯಂಡ್ ಅವರ ಥಿಂಕಿಂಗು ಅಷ್ಟೇ ನಮ್ಮ ಥಿಂಕಿಂಗ್ ಥರನೇ ಇದೆ. ಆ್ಯಂಡ್ ಅವರ ಮೈಂಡ್ಸೆಟ್ ನನ್ನ ಮೈಂಡ್ಸೆಟ್ಗೆ ಮ್ಯಾಚ್ ಆಗುತ್ತೆ. ಸೊ ಎಲ್ಲ ಮ್ಯಾಚ್ ಆಗೋದ್ರಿಂದ ವೈ ನಾಟ್ ಅಂತ ಅನ್ನಿಸ್ತು.